ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಸ್ಥಾ ಕನ್ನಡ ವ್ಲಾಗ್ಸ್. ಸೊ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಬಂದಮೇಲೆ ಇದೇ ಫಸ್ಟ್ ವ್ಲಾಗ್ ಇವಾಗ. ಸೊ ತುಂಬ ದಿನ ಆದಮೇಲೆ ಮತ್ತೆ ಇಬ್ಬರೇ ಅಂತ ಅನಿಸ್ತಾ ಇದೆ. ಬ್ಯಾಂಗ್ಳೂರಿಗೆ ಬಂದಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ಸರಿಯಾಗೋಯ್ತು. ಆ್ಯಂಡ್ ಫುಲ್ಲಿಂದ ಮನೆ ಕೂಡ ಕ್ಲೀನ್ ಆಗಿಲ್ಲ. ಇನ್ನು ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ. ಸೊ ಡೈಲಿ ವ್ಲಾಗ್ ಮಾಡ್ತಾನೆ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಆ್ಯಂಡ್ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಮೆಸೇಜಸ್ ಕೂಡ ಬಂದಿತ್ತು ನನಗೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಮ್ಯಾರೇಜ್ ಫೋಟೋಸ್ ಕೂಡ ಅಷ್ಟೇ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಟೆಕ್ಸ್ಟ್ ಮಾಡಿ ನನಗೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿದ್ರು ಎಲ್ಲರಿಗೂ. ಆ್ಯಂಡ್ ಇವತ್ತು ಸ್ಪೆಷಲ್ ಆಗಿ ಮಾವಿನ ಹಣ್ಣಿಂದು ಒಂದು ರೆಸಿಪಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ಇವಾಗ ಸ್ಟಾರ್ಟ್ ಮಾಡಬೇಕು. ಮಾರ್ನಿಂಗ್ ಆಲ್ರೆಡಿ ಟಿಫನ್ ಎಲ್ಲ ಆಗಿದೆ. ಸೊ ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಬಂದಿದೆ. ಸೊ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಮಾವಿನ ಹಣ್ಣಿನ ಸ್ವಲ್ಪ ರೆಸಿಪಿ ಮಾಡಿಕೊಂಡು ಹಾಗೆ ಡೈಲಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಸೊ ಮಾವಿನ ಹಣ್ಣಲ್ಲಿ ಏನಾದರೂ ರೆಸಿಪಿನ ರೆಡಿ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಇವಾಗ. ಆ್ಯಂಡ್ ಮಾವಿನ ಹಣ್ಣು ಬಂದು ದಾವಣಗೆರೆದು. ಮದುವೆ ಎಲ್ಲ ಮುಗಿಸಿ 1-2 ದಿನ ಆಯಿತು ಬ್ಯಾಂಗ್ಳೂರಿಗೆ ಬಂದಮೇಲೆ. ಬ್ಯಾಂಗ್ಳೂರಿಗೆ ಬಂದು ನಾನು ಮನೇಲಿದ್ದೀನಿ. ಸಿದ್ದು ಆಗಲೇ ಅವ್ರ ಫ್ರೆಂಡ್ಸ್ ಜೊತೆ ಫಸ್ಟೇ ಪ್ಲಾನ್ ಆಗಿತ್ತು ಅವ್ರದ್ದು ಗೋವಾಕ್ಕೆ ಹೋಗಬೇಕು ಅಂತ. ಸೊ ಮದುವೆ ಎಲ್ಲ ಮುಗಿಸ್ಬಿಟ್ಟು ಗೋವಾಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ರು. ಅದಕ್ಕೆ ಗೋವಾಕ್ಕೆ ಹೋಗಿದ್ರು. ಗೋವಾದಲ್ಲಿ 1-2-3 ದಿನ ಎಂಜಾಯ್ ಮಾಡಿಬಿಟ್ಟು ಅಲ್ಲಿಂದ ಸ್ವಲ್ಪ ದಾಂಡೇಲಿಗೂ ಹೋಗಿದ್ರು ಅಂತೆ. ಸೊ ದಾಂಡೇಲಿ ರಿವರ್ ರಾಫ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ಇದ್ದ. ಸೊ ನೆಕ್ಸ್ಟ್ ಟೈಮ್ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ದೀನಿ ದಾವಣಗೆರೆಗೆ. ಸೊ ನಾಟ್ ದಾವಣಗೆರೆ, ದಾಂಡೇಲಿಗೆ. ಆ್ಯಂಡ್ ಅಲ್ಲೇ ಬರ್ಬೇಕಾದ್ರೆ ಆನ್ ದ ವೇನೆ ಮಾವಿನ ಹಣ್ಣು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ಮಾವಿನ ಹಣ್ಣು ತೊಗೊಂಡು ಬಂದಿದ್ದಾರೆ. ಅದನ್ನ ನಾನೇನಾದರೂ ಸ್ವೀಟ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ ನಿನ್ನೆಯಿಂದ. ಬಟ್ ಹಾಗೇನೆ ತಿಂದು ತುಂಬ ಖಾಲಿ ಮಾಡಿಬಿಟ್ಟಿದ್ದೀನಿ. 1-2 ಉಳಿದಿದೆ ಅಷ್ಟೇ. ಸೊ ಅದನ್ನೇ ಇವಾಗ ಮಾವಿನ ಹಣ್ಣಿಂದು ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 2 ಮಾವಿನ ಹಣ್ಣು ಉಳಿದಿರೋದು, ಬೇರೆ ಎಲ್ಲ ಖಾಲಿ ಆಗೋಯ್ತು. ಆ್ಯಂಡ್ ಅಲ್ಲಿಂದ ಬರಬೇಕಾದ್ರೆ ಇದು ಕ್ಯಾಶ್ಯೂನಟ್ ಫ್ರೂಟ್ಸ್ ಗೇರಹಣ್ಣು ಅಂತ ಹೇಳ್ತೀವಲ್ಲ, ಅದನ್ನ ಬೇರೆ ತೊಗೊಂಡು ಬಂದಿದ್ದ. ಅದನ್ನು 1-2-3 ತಿಂದು 4 ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಕಾಯಿ ಮ್ಯಾಂಗೋನು ತೊಗೊಂಡು ಬಂದಿದ್ದಾನೆ. ಇದು ಕಾಯಿ ಏನಾದರೂ ಜ್ಯೂಸ್ ಮಾಡಬೇಕು ಅಥವಾ ಮಾವಿನಕಾಯಿದು ಏನಾದರೂ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆ್ಯಂಡ್ ಮಧ್ಯಾಹ್ನಕ್ಕೆ ಆಲ್ರೆಡಿ ರಸಮ್ ಆಗಿದೆ. ಆ್ಯಂಡ್ ರೈಸ್ ಕೂಡ ಆಯಿತು. ಆ್ಯಂಡ್ ನಾಳೆಗೆ ಸ್ವಲ್ಪ ಎಲ್ಲ ಮಿಕ್ಸ್ಡ್ ಕಾಳನ್ನ ನೆನೆಸಿಟ್ಟಿದ್ದೀನಿ, ಪಲ್ಯ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು. ಇವಾಗ ಇದೇ ಮ್ಯಾಂಗೋಗಳನ್ನ ತೊಳೆದು ರೆಡಿ ಮಾಡಬೇಕು. ಫಸ್ಟು ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದಾದ್ರು ಒಂದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾ ಎರಡನ್ನು ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಹೆಲ್ತ್ ವೈಸ್ ಕೂಡ ಪೂರ್ತಿ ಮೈದಾ ಯೂಸ್ ಮಾಡೋದು ಯಾಕೆ ಅಂತ ಸ್ವಲ್ಪ ಗೋಧಿ ಹಿಟ್ಟನ್ನ ಕೂಡ ಯೂಸ್ ಮಾಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಯಿಲು ಆಪ್ಷನಲ್ಲು. ಸೊ ಚೆನ್ನಾಗಿ ಕಲಸಿ ಇಟ್ಕೊಬೇಕು. ಕಲಸಿ ಒಂದು 15-20 ಮಿನಿಟ್ಸ್ ಇಡಬೇಕಾಗತ್ತೆ. ಆವಾಗ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ಇದು ಸಿಪ್ಪೆ ಎಲ್ಲ ಫುಲ್ ತಕ್ಕೊಬೇಕಾಗುತ್ತೆ. ಸಿಪ್ಪೆ ಎಲ್ಲ ತಕ್ಕೊಂಡು ಅದ್ರ ಒಳಗಡೆ ಇರೋ ಪಲ್ಪನ್ನು ಮಾತ್ರ ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾನು ಎಲ್ಲ 2 ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಇರೋ ಪಲ್ಪೆಲ್ಲ ನಿಧಾನ ತಕ್ಕೊತಾ ಇದ್ದೀನಿ. ನೀವು ಇದು ನೈಫ್ ಬೇಕಾದರೆ ಯೂಸ್ ಮಾಡ್ಬೋದು ಅಥವಾ ಸ್ಪೂನ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ನೈಫ್ ಎಲ್ಲ ಯಾಕೆ ಮತ್ತೆ ಯಾವ್ದು ಸ್ವಲ್ಪ ಚುಚ್ಚುತ್ತೆ ಕಡೆಗೆ ಅಂತ ಹೇಳ್ಬಿಟ್ಟು ಸ್ಪೂನ ಯೂಸ್ ಮಾಡ್ತಾ ಇದ್ದೀನಿ. ನಾವು ನೀಟಾಗಿ ತಕ್ಕೊಬೋದು. ಅದನ್ನು ಪೂರ್ತಿ ತಕ್ಕೊಂಡು ನಾನು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಪಲ್ಪ್ನ. ಇದನ್ನು ನೀವು ನೀರೇನು ಆ್ಯಡ್ ಮಾಡೋದು ಬೇಡ, ಹಾಗೇನೆ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಬೇಕು. ಆ್ಯಂಡ್ ತುಂಬ ಸಾಫ್ಟಾಗಿ ಕೂಡ ಬರಬೇಕು. ನಿಮಗೆ ಸಾಫ್ಟಾಗಿದ್ದರೆ ಅವಾಗ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ನೆಕ್ಸ್ಟು ಒಂದು ತವ ತೊಗೊಂಡು ಅದಕ್ಕೆ 1-2 ಸ್ಪೂನಷ್ಟು ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪದಲ್ಲಿ ನಾನು ರವೆನ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನಾನು ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸೊ ಈ ಚಿರೋಟಿ ರವೆನ ಒಂದು 5-10 ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಕಲರ್ ಚೇಂಜ್ ಆದಮೇಲೆ ಪೇಸ್ಟ್ ಮಾಡ್ಕೊಂಡಿರೋಂತಹ ನಾನಿಲ್ಲಿ ಮಾವಿನ ಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 5 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಳ ಯಾವುದು ಹಿಡ್ಕೊಬಾರ್ದು. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಒಂದ್ಸತಿ ಫುಲ್ ಮಿಕ್ಸ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾನು ಇದು ಅಳತೆ ಎಲ್ಲ ನಾನು ಒಂದೇ ಕಪ್ಪನ್ನೇ
ಕಪ್ಪಲ್ಲೇ ಯೂಸ್ ಮಾಡಿರೋದು. ಸೊ ಯಾವ ಕಪ್ಪಲ್ಲಿ ಹಿಟ್ಟು ರವೆ ಎಲ್ಲ ತೊಗೊಂಡಿದ್ದೋ ಅದೇ ಕಪ್ಪಲ್ಲೇ ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ ಬೆಲ್ಲ 2 ಥರ ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಯಾವ ಥರ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಅದೇ ಒಂದು ಕಪ್ಪಲ್ಲಿ ಹಾಲು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿದು ಹಸಿ ಹಾಲನ್ನ ಏನು ಕಾಯಿಸಿಲ್ಲ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು. ಬೆಲ್ಲ ಎಲ್ಲ ಫುಲ್ ನೀಟಾಗಿ ಕರಗಬೇಕು. ಬೆಲ್ಲ ಎಲ್ಲ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ತಳ ಹಿಡಿಯಕ್ಕೆ ಬಿಡಬಾರ್ದು. ಬೈ ಚಾನ್ಸ್ ಏನಾದರೂ ಬೆಲ್ಲ ಎಲ್ಲ ಕರಗಿಲ್ಲ, ಸ್ವಲ್ಪ ಉಂಡುಂಡೆ ಹಾಗೆ ಇತ್ತು ಅಂದರೆ ಸ್ಮ್ಯಾಶರ್ ತೊಗೊಂಡು ನೀವು ಸ್ಮ್ಯಾಶ್ ಕೂಡ ಮಾಡ್ಕೊಬೋದು. ಸೊ ನಾನಿಲ್ಲಿ ಫುಲ್ ಚೆನ್ನಾಗಿ ತಿರ್ಸ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು. ಇದು ಒಂದು 5 to 10 ಮಿನಿಟ್ಸ್ ಆಗುತ್ತೆ. ಸೊ ಚೆನ್ನಾಗಿ ಆದಮೇಲೆ ತಳ ಎಲ್ಲ ಬಿಟ್ಮೇಲೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಆರಕ್ಕೆ ಬಿಡ್ತಾ ಇದ್ದೀನಿ. ಸೊ ಆರಾದ್ಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ, ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಹೂರಣ. ಅದನ್ನು ಇವಾಗ ನಾನು ಹೋಳಿಗೆ ಒಳಗಡೆ ಹಾಕೋಕ್ಕೆ ಹೂರಣನ ರೆಡಿ ಮಾಡ್ಕೊತಾ ಇದ್ದೀನಿ. ಹೂರಣ ಎಲ್ಲ ರೆಡಿ ಆದಮೇಲೆ ನಾನು ಹಿಟ್ಟು ಕಲಸಿಟ್ಟು ಆಲ್ಮೋಸ್ಟ್ ಒಂದು 1/2 ಅವರೇ ಆಗ್ತಾ ಬಂತು. ನಿಮ್ಗೆ ಟೈಮ್ ಇದ್ದರೆ ತುಂಬ ಹೊತ್ತು ಬಿಟ್ಟರೆ ಹಿಟ್ಟಿನೂ ತುಂಬ ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಒಂದು 15 to 20 ಮಿನಿಟ್ಸ್ ಬಿಡಬೇಕಾಗತ್ತೆ. ಸೊ ನಾನು ಇವಾಗ ಒಂದು 1/2 ಅವರೇ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಒಂದು ಶೀಟ್ ಹಾಕ್ಕೊಂಡಿದ್ದೀನಿ. ಹೀಟ್ ರೆಸಿಸ್ಟೆನ್ಸಿ ಶೀಟ್ ಅಂತಲೂ ಅನ್ಬೋದು, ಅಥವಾ ರೋಟಿ ಮೇಕರ್ ಶೀಟು, ಹೋಳಿಗೆ ಮೇಕರ್ ಶೀಟ್ ಅಂತ ಕೂಡ ಅನ್ಬೋದು. ಈ ಶೀಟಲ್ಲಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ತವದ ಮೇಲೆಲ್ಲ ಹಾಕಿದ್ರೆ ಏನು ಹೋಳಿಗೆ ಹಾಕಬೇಕಾದ್ರೆ ಶೀಟೆಲ್ಲ ಏನು ಸುಟ್ಟೋಗಲ್ಲ. ನಾರ್ಮಲಾಗಿ ನಾವು ಎಣ್ಣೆದೆಲ್ಲ ಯೂಸ್ ಮಾಡಬೇಕಾದ್ರೆ ಹಿಂಗೆ ತವಾಗೇನಾದ್ರು ತಾಗಿದ್ರೆ ಅದು ಸುಟ್ಟೋಗುತ್ತಲ್ಲ, ಬಟ್ ಇದು ಆ ರೀತಿ ಏನೂ ಆಗಲ್ಲ, ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಹೋಳಿಗೆ ಮಾಡಬೇಕಾದ್ರೂ ಈ ಶೀಟ್ ಬಗ್ಗೆ ಹೇಳಿದ್ದೆ. ನಿಮ್ಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ನಾನಿದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು, ಅಮೆಝಾನಲ್ಲಿ. ಐ ಥಿಂಕ್ ಒಂದು 200-300 ರುಪೀಸ್ ಒಳಗಡೆ ನಿಮಗೆ ಒಂದು ಶೀಟ್ ಬಂದುಬಿಡುತ್ತೆ. ಆ್ಯಂಡ್ ಈ ಹೋಳಿಗೆನ ನೀವು ನೀಟಾಗಿ ತಟ್ಟಲೇಬೇಕಾಗುತ್ತೆ, ಚಪಾತಿ ಥರ ಉದ್ದಕ್ಕೆ ಬರಲ್ಲ. ನಾವು ಮೈದಾ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಇದು ನೀಟಾಗಿ ತಟ್ಟು ಮಾಡಬೇಕಾಗುತ್ತೆ, ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಮಗೆ ಒಳಗಡೆ ಹೂರಣ ಕೂಡ ತುಂಬ ಸಾಫ್ಟ್ ಆಗಿರೋದ್ರಿಂದ ಈಸಿಯಾಗಿ ತಟ್ಬಿಟ್ಟು ಮಾಡ್ಕೊಬೋದು. ಸೊ ನಾನಿಲ್ಲಿ ಇವಾಗ ಒಂದು ಹೋಳಿಗೆನ ಚೆನ್ನಾಗಿ ತಟ್ಬಿಟ್ಟು ಅದನ್ನ ಇವಾಗ ಬೇಯಿಸ್ತಾ ಇದ್ದೀನಿ. ನೀವು ಬೇಯಿಸ್ಬೇಕಾದ್ರೆ ತವಕ್ಕೆ ಆಯಿಲ್ ಕೂಡ ಹಾಕ್ಬೋದು ಅಥವಾ ಹಾಕ್ದೇನೂ ಇರ್ಬೋದು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಆ್ಯಂಡ್ ತುಂಬ ತೆಳು ಬಂದಿದೆ ಹೋಳಿಗೆ, ತುಂಬ ಸಾಫ್ಟಾಗಿ. ಆ್ಯಂಡ್ ತಟ್ಟಕ್ಕೂ ತುಂಬ ಈಸಿಯಾಗೇ ಬಂದಿತ್ತು. ನಾನಿಲ್ಲಿ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಆಯಿಲ್ ಯೂಸ್ ಮಾಡ್ತಾರೆ, ಕೆಲವರು ಆಯಿಲ್ ಯೂಸ್ ಮಾಡಲ್ಲ. ನಾನು ಲೈಟಾಗಿ ಒಂದು ಸ್ವಲ್ಪ ಆಯಿಲ್ನ ಯೂಸ್ ಮಾಡಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಸ್ಮೆಲ್ಲು ಅಷ್ಟೇ ತುಂಬ ಸಖತ್ತಾಗಿ ಬರ್ತಾ ಇತ್ತು, ಮಾವಿನ ಹಣ್ಣಿನ ಥರನೇ ಸ್ಮೆಲ್ ಬರ್ತಾ ಇತ್ತು. ಆ್ಯಂಡ್ ಅದಕ್ಕೆ ಆಲ್ರೆಡಿ ನಾವು ಹಾಲು ಮತ್ತು ಬೆಲ್ಲ ಎಲ್ಲ ಯೂಸ್ ಮಾಡಿರೋದಕ್ಕೆ ಸ್ವೀಟ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಆ್ಯಂಡ್ ನಾನು ಒಂದು ಬೇಯಿಸ್ಕೊಂಡ್ಮೇಲೆ ಬಾಕಿ ಎಲ್ಲರೂ ಅಷ್ಟೇ ಒಂದು ಸತಿ ಪೂರ್ತಿ ಎಲ್ಲ ಹೋಳಿಗೆನ ತಟ್ಕೊಂಡು ಒಂದೇ ಸತಿ ಬೇಯಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದೇ ಮಾಡಿಕೊಂಡು ಒಂದೊಂದೇ ಬೇಯಿಸ್ತಾ ಇದ್ರೆ ತುಂಬ ಟೈಮ್ ಕೂಡ ಹಿಡಿಯುತ್ತೆ. ಆ್ಯಂಡ್ ಅದಕ್ಕಿಂತ ಒಂದೇ ಸತಿ ಪೂರ್ತಿ ಮಾಡಿಟ್ಕೊಂಡ್ರೆ ಒಂದೇ ಸತಿ ಬೇಯಿಸ್ಬಿಡ್ಬೋದಲ್ಲ ಅಂತ. ಆ್ಯಂಡ್ ನಾವಿಬ್ಬರೇ ಇರೋದಕ್ಕೆ ಜಾಸ್ತಿ ಹೋಳಿಗೆನೂ ಏನು ಮಾಡೋ ಅವಶ್ಯಕತೆ ಇಲ್ಲ. ಒಂದು 5-6 ಹೋಳಿಗೆ ಮಾಡಿದ್ರೆ ಸಾಕು. ನಾನು ಆಲ್ಮೋಸ್ಟ್ ಒಂದು 5-6 ಹೋಳಿಗೆ ಅಷ್ಟೇ ಹೂರಣ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಹಾಗೇನೆ ಫುಲ್ ಮಾಡಿಕೊಂಡು ಪೂರ್ತಿ ಬೇಯಿಸ್ಕೊಂಡೆ. ಆ್ಯಂಡ್ ತುಂಬ ಸಾಫ್ಟಾಗಿ ಬಂದಿತ್ತು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದು ಈಗ ಲಾಸ್ಟ್ ನಾನು ಮಾಡಿರೋ ಹೋಳಿಗೆ ಎಷ್ಟು ಸಾಫ್ಟಾಗಿದೆ ಅಂತ. ನಾವು ಮಧ್ಯದಲ್ಲಿ ಕಟ್ ಮಾಡಿದ್ರು ಅಷ್ಟೇ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಆಲ್ಮೋಸ್ಟ್ ಎಲ್ಲರಿಗೂ ಮಾವಿನ ಹಣ್ಣು ಸಿಕ್ಕೇ ಸಿಗುತ್ತೆ. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ 2 ಮಾವಿನ ಹಣ್ಣು ಇರೋದ್ರಿಂದ ಅದೆರಡನ್ನೂ ಯೂಸ್ ಮಾಡಿಬಿಟ್ಟು ಹೋಳಿಗೆ ಮಾಡಿದ್ದೆ ಅಲ್ವಾ. ಶೀಕರಣೆ ಮಾಡೋಕ್ಕೆ ಮಾವಿನ ಹಣ್ಣು ಇರಲಿಲ್ಲ, ಹಾಗಾಗಿ ಮತ್ತೆ ಒಂದು ಮಾವಿನ ಹಣ್ಣನ್ನ ಪರ್ಚೇಸ್ ಮಾಡ್ಕೊಂಡು ಬಂದು ಶೀಕರಣೆ ಮಾಡ್ತಾ ಇದ್ದೀನಿ. ನಾನು ಇದನ್ನು ತುಂಬ ಏನು ಫ್ಯಾನ್ಸಿಯಾಗಿ ಮಾಡ್ತಾ ಇಲ್ಲ, ಈಸಿಯಾಗೇ ಬೇಗ ಮಾಡೋಣ ಅಂತ. ಯಾಕಂದರೆ ಆಲ್ರೆಡಿ ಹೋಳಿಗೆ ಮಾಡಿಟ್ಬಿಟ್ಟಿದ್ದೀನಲ್ವ, ತಣ್ಣಗಾಗ್ಬಿಡುತ್ತೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಫಸ್ಟೇ ಶೀಕರಣೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಕೈಯಲ್ಲೇ ನಾನು ಮಿಕ್ಸಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ಲೇವರಿಗೆ. ಸೊ ಅಲ್ಲಿಗೆ ಮಾವಿನ ಹಣ್ಣಿನ ಶೀಕರಣೆ ಕೂಡ ರೆಡಿಯಾಗಿ ಹೋಯಿತು. ಶೀಕರಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೋಳಿಗೆ, ತುಪ್ಪ, ಶೀಕರಣೆ 3 ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು 3 ಇತ್ತು. ಬಟ್ ನಾನು ತುಪ್ಪ ಯೂಸ್ ಮಾಡಿಲ್ಲ, ತುಪ್ಪ ಬೇಡ, ಈ ನಡುವೆ ತುಂಬ ಮದುವೆ ಮನೆಯಲ್ಲೆಲ್ಲ ತುಪ್ಪಗಳು ಜಾಸ್ತಿನೇ ತಿಂದ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗೆ ಬರೀ ಹೋಳಿಗೆ ಮತ್ತು ಶೀಕರಣೆ ಇರಲಿ ಅಂತ 2 ಮಾಡಿದ್ದೆ. ಆ್ಯಂಡ್ ತುಂಬ ನೋಡಿ ನಾನು ಕಟ್ ಮಾಡಿದ್ರೂ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ. ಆ್ಯಂಡ್ ಎರಡಕ್ಕೂ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸತಿ ಟ್ರೈ ಕೂಡ ಮಾಡಿ. ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ. ಆ್ಯಂಡ್ ಸ್ವಲ್ಪ ಹಿಂದೆ ಪ್ಯಾಸೇಜ್ ಕೂಡ ಕ್ಲೀನ್ ಮಾಡೋಕ್ಕಿತ್ತು, ಕ್ಲೀನೇ ಮಾಡಿರಲಿಲ್ಲ ನಾನು ಊರಿಂದ ಬಂದುಬಿಟ್ಟು ಆಲ್ರೆಡಿ ಆಲ್ಮೋಸ್ಟ್ ಒಂದು 5-6 ದಿನ ಆಗ್ತಾ ಬಂತು. ಅದಕ್ಕೆ ಬೇರೆ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾತ್ರ ಮಾಡ್ಕೊತಾ ಇದ್ನಲ್ಲ, ಔಟ್ಸೈಡ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ. ಇದು ಪ್ಲಾಂಟ್ ಓಸೆಲ್ ಅಂತ ನೀಮ್ ಆಯಿಲು. ಈ
ಗಿಡಗಳಿಗೆಲ್ಲ ಏನಾದರೂ ಹುಳ ಹಿಡಿದ್ರೆ ಅಥವಾ ಅದೊಂಥರ ಸತ್ತೋಗ್ತಾ ಬರ್ತಾ ಇದೆ, ಎಲೆಗಳೆಲ್ಲ ಮಧ್ಯೆ ಮಧ್ಯೆ ಓಪನ್ ಆಗ್ತಾ ಇದೆ ಅಂದರೆ ಸೊ ಇದನ್ನ ಸ್ಪ್ರೇ ಮಾಡಿದ್ರೆ ಸಾಕು, ಹುಳ ಯಾವುದು ಕಡಿಯಲ್ಲ, ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದನ್ನು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದಾಗಲಿ ನೀರೆಲ್ಲ ತಂದ್ಕೊಂಡು ಫುಲ್ ಕ್ಲೀನ್ ಮಾಡೋಣ, ತುಂಬ ಡಸ್ಟ್ ಕೂಡ ಆಗಿಬಿಟ್ಟಿತ್ತು ವಾಷಿಂಗ್ ಮಿಷಿನು ಎಲ್ಲ. ವಾಷಿಂಗ್ ಮಿಷಿನ್ ಹೊರಗಡೆ ಎಲ್ಲ ಒಂದ್ಸತಿ ನೀಟಾಗಿ ನೀರೆಲ್ಲ ಹಾರಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡೋಣ ಅಂತ. ಮಳೆ ಕೂಡ ಬಂದಿತ್ತು ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಪ್ಯಾಸೇಜ್ ಗೋಡೆಗಳ ಮೇಲೆಲ್ಲ ನೀರೆಲ್ಲ ನಿಂತ್ಬಿಟ್ಟು ಕಲೆ ಕೂಡ ಆಗಿತ್ತು. ಆ್ಯಂಡ್ ತುಂಬ ಗಿಡಗಳು ಅಷ್ಟೇ ಎಲ್ಲ ನೀರಿಲ್ಲದೆ ಒಂದು 20 ಡೇಸ್ ಅಲ್ಲ ಈ ಬಿಸಿಲಲ್ಲಿ, ಅದಕ್ಕೆ ಗಿಡಗಳು ಅಷ್ಟೇ ಕೆಲವೊಂದು ಗಿಡಗಳು ಬಾಡೋಗಿತ್ತು. ಆ್ಯಂಡ್ ಕೆಲವೊಂದು ಗಿಡಗಳೆಲ್ಲ ಸತ್ತೇ ಹೋಗ್ಬಿಟ್ಟಿದ್ದಾವೆ. ನನ್ನ ಗಿಡಗಳು ಸತ್ತೋಗಿದ್ದು ನೋಡಿ ಸ್ವಲ್ಪ ಬೇಜಾರಾಯಿತು. ಬಟ್ ಓಕೆ, ಮತ್ತೆ ಎಲ್ಲ ರೆಡಿ ಮಾಡಬೇಕು, ಇನ್ನೊಂದು ಸತಿ ಅದಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಚೆನ್ನಾಗಿರೋ ಗಿಡಗಳಿಗೆ ಒಂದು ಸ್ವಲ್ಪ ಬಾಡೋಗಿತ್ತಲ್ಲ, ಅದಕ್ಕೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಣ್ಣುಗಳನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನನಗೆ ಇದು ವೀಡಿಯೋದಲ್ಲಿ ಮಾತ್ರ ನಿಮ್ಗೆ ನೋಡೋದಕ್ಕೆ ಒಂದು 5-10 ಮಿನಿಟ್ಸ್ ಥರ ಕಾಣಿಸುತ್ತೆ, ಬಟ್ ನನಗೆ ಇದನ್ನು ಕ್ಲೀನ್ ಮಾಡೋಕ್ಕೇ ಆಲ್ಮೋಸ್ಟ್ ಒಂದು 3 ಅವರ್ ತೊಗೊಂಡಿದ್ದೀನಿ. ನೀಟಾಗಿ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಈವ್ನಿಂಗೇ ಆಗೋಗ್ಬಿಡ್ತು. ಬಟ್ ಎಲ್ಲ ಕ್ಲೀನ್ ಆಯಿತು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ನೀರು ಹಾಕಿದೆ. ಸ್ವಲ್ಪ ಪಾಟ್ಗಳು ಖಾಲಿ ಕೂಡ ಇದೆ, ಅದಕ್ಕೆಲ್ಲ ಇನ್ನೊಂದ್ಸತಿ ಯಾವಾಗಾದರೂ ಹೋಗ್ಬಿಟ್ಟು ಗಿಡಗಳನ್ನೆಲ್ಲ ತಂದು ಹಾಕಬೇಕು. ಸೊ ಅಲ್ಲಿಗೆ ಸುಸ್ತಾಗೋಯ್ತು, ಆವತ್ತಿನ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ವೀಕೆಂಡ್ಸ್ ಅಲ್ವಾ, ನಿಧಾನ ಎದ್ಬಿಟ್ಟು ಮನೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಹೊಸದೆಲ್ಲ ತೊಳೆದು ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಫ್ರೆಶ್ ಎಲ್ಲ ಆದಮೇಲೆ ಕಾಫಿ ಮಾಡೋಣ ಅಂತ ಮಾಡಿಕೊಂಡೆ. ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿರಲಿಲ್ಲ. ನನಗಂತೂ ಕಾಫಿ ಅಂದರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗೆ ಕಾಫಿ, ಎಷ್ಟು ಚೆನ್ನಾಗೆ ಟೀ ಇಷ್ಟ ಅಂತ ನಾನು ಕಮೆಂಟ್ ಮಾಡಿ. ಆ್ಯಂಡ್ ಕಾಫಿ ಮಾಡಬೇಕಾದ್ರೆ ಇನ್ನೊಂದು ನಾನು ಯೂಸ್ ಮಾಡೋದು ಫಿಲ್ಟರ್ ಕಾಫಿ ಪೌಡರ್ಗೆ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ನಾನು ಸಾಲ್ಟ್ ಕೂಡ ಯೂಸ್ ಮಾಡ್ತೀನಿ. ನನಗೆ ಅದೊಂದು ಹೋಟೆಲಲ್ಲಿ ಒಬ್ಬರು ಶೆಫ್ ನನಗೆ ಹೇಳ್ಕೊಟ್ಟಿದ್ರು. ನಾನು ಕೇಳಿದ್ದೆ ನೀವು ಹೇಗೆ ಕಾಫಿ ಪ್ರಿಪೇರ್ ಮಾಡ್ತೀರಾ ಅಂತ, ಆವಾಗ ಅವ್ರು ಹೇಳಿದರು. ಸೊ ನಾನು ಇವಾಗ ಆ ಥರ ಮನೇಲೇ ಮಾಡಬೇಕಾದ್ರೇ ಯೂಸ್ ಮಾಡ್ತೀನಿ, ಸ್ವಲ್ಪ ಪೌಡರ್ಗೆ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ತಿಂಡಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ತಿಂಡಿಗೆ ಇವತ್ತು ಮಸಾಲ ಪಡ್ಡು ಮಾಡ್ತಾಯಿದ್ದೀನಿ. ಸೊ ಪಡ್ಡುನಲ್ಲಿ ಸಿಂಪಲಾಗಿ ಕೂಡ ಪ್ಲೇನಾಗೂ ಪಡ್ಡು ಮಾಡ್ತಾರೆ. ಆ್ಯಂಡ್ ಅದಕ್ಕೊಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಕರಿ ಲೀವ್ಸು ಎಲ್ಲ ಹಾಕಿಬಿಟ್ಟು ಗ್ರೀನ್ ಚಿಲ್ಲಿ ಹಾಕಿ ಪಡ್ಡು ಮಾಡಿದ್ರೂ ತುಂಬ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಪ್ಲೇನಲ್ಲಿ ಮಾಡೋದಕ್ಕಿಂತ ಮಸಾಲ ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಮಸಾಲ ಪಡ್ಡು ಮಾಡಿದ್ದೆ. ಅದಕ್ಕೆ ಸಾಂಬಾರು ಮತ್ತು ಚಟ್ನಿ ಕೂಡ ಮಾಡಿದ್ದೆ. ಸೊ ತಿಂಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಸೀರೀಸ್ ನೋಡ್ತಾ ಕೂತಿದ್ವಿ. ತುಂಬ ದಿನ ಆಗಿತ್ತು, ಯಾವುದು ಸೀರೀಸೇ ನೋಡಿರಲಿಲ್ಲ. ಆ್ಯಂಡ್ ತುಂಬ ಸೀರೀಸು ಪೆಂಡಿಂಗ್ ಕೂಡ ಇದೆ ಎಲ್ಲ OTTನಲ್ಲೂ. ಅದಕ್ಕೆ ಇವತ್ತು ಸ್ವಲ್ಪ ವೀಕೆಂಡು ಸ್ವಲ್ಪ ಫ್ರೀ ಇದ್ವಿ ಅಲ್ವಾ, ಅದಕ್ಕೆ ಎಲ್ಲ ಸೀರೀಸ್ ಒಂದಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿದ್ವಿ. ಆ್ಯಂಡ್ ಇವಾಗ ನೆಕ್ಸ್ಟು ಮೂವಿಗೆ ಹೋಗಬೇಕು. ನಿನ್ನೆನೇ ಪ್ಲ್ಯಾನ್ ಮಾಡಿದ್ವಿ ಮೂವಿಗೆ ಹೋಗಬೇಕು ಅಂತ. ಟಿಕೆಟ್ಸ್ ಕೂಡ ಆಲ್ರೆಡಿ ಬುಕ್ ಆಗಿದೆ. ಅದಕ್ಕೆ ಇವಾಗ ಹೋಗೋಣ ಅಂತ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡಬೇಕು. ಆ್ಯಂಡ್ ಅಲ್ಲೇ ಏನಾದರೂ ನೋಡೋಣ, ಲೈಟಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೇರೆ ತಿಂಡಿ ಲೇಟಾಗಿ ಆಯಿತು, ಪಡ್ಡು ಬೇರೆ ಅಲ್ವಾ. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಮನೆಯವ್ರ ಹತ್ರ ಎಲ್ಲ ವೀಡಿಯೋ ಕಾಲಲ್ಲಿ ಮಾತಾಡಬೇಕಾದ್ರೆ ಲೇಟಾಗೋಯ್ತು. ಅದಕ್ಕೆ ಸ್ವಲ್ಪ ಆಮೇಲೆ ನೋಡಿಬಿಟ್ಟು TV ಎಲ್ಲ ಈಗ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಮೂವಿಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ನಾನು ಮೂವಿಗೆ ಹೋಗದೆ ಆಲ್ಮೋಸ್ಟ್ 6-7 ಮಂತ್ಸೇ ಆಗೋಗ್ಬಿಟ್ಟಿದೆ, ಯಾವುದೂ ಮೂವಿಗೆ ಹೋಗಿಲ್ಲ. ಲಾಸ್ಟ್ ಮೂವಿ ಐ ಥಿಂಕ್ ಶಿವರಾಜ್ ಕುಮಾರ್ದು ಅನ್ಸುತ್ತೆ ನಾನು ನೋಡಿದ್ದು. ಅದಾದ್ಮೇಲೆ ಹೋಗೇ ಇಲ್ಲ, ನಾವು ಟೈಮೇ ಇರಲಿಲ್ಲ, ಸ್ವಲ್ಪ ಅದು ಇದು ಕೆಲಸಗಳು ಅಂತ. ಅದಕ್ಕೆ ಅಟ್ಲೀಸ್ಟ್ ಇವತ್ತಾದರೂ ಹೋಗೋಣ ಅಂತ. ಬಟ್ ಹೋಗ್ತಾ ಇರೋದು ಇವತ್ತು ತೆಲುಗು ಮೂವಿಗೆ. ತುಂಬ ದಿನ ಆದಮೇಲೆ ನಾನು ತೆಲುಗು ಮೂವಿಗೆ ಹೋಗ್ತಾ ಇರೋದು. ಹಿಟ್ 3 ನಾನಿದು ಹಿಟ್ 3 ಥರ್ಡ್ ಕೇಸ್ ಬಂದಿದೆ ಅಲ್ಲ, ಅದು ನೋಡೋಣ ಅಂತ. ಫಸ್ಟ್ 2 ನೋಡಿದ್ದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಒಂಥರ ಥ್ರಿಲ್ಲಿಂಗ್ ಕೂಡ ಇತ್ತಲ್ಲ. ನಂಗೊಂದು ಸ್ವಲ್ಪ ಈ ಥ್ರಿಲ್ಲಿಂಗು ಆ್ಯಂಡ್ ತುಂಬ ಚೆನ್ನಾಗಿರೋ ಕತೆಗಳು ಅಂದರೆ ಯಾವ ಲ್ಯಾಂಗ್ವೇಜ್ ಆದರೂ ನೋಡ್ತೀನಿ ನಾನು. ಸ್ವಲ್ಪ ಜಾಸ್ತಿ ಅಂದರೆ ಕನ್ನಡ ಮತ್ತು ತೆಲುಗುನೇ ಜಾಸ್ತಿ ನೋಡೋದು. ಇಲ್ಲೇ ಮನೆ ಹತ್ರ ಫೋರಮ್ ಮಾಲ್ಗೆ ಹೋಗಬೇಕು. ಸಾರಿ, ಫೋರಮ್ ಅಲ್ಲ, ನೆಕ್ಸಸ್ ಮಾಲು. ಹಳೇದು ಆವಾಗಿಂದನೂ ಫೋರಮ್ ಅಂತ ಹೇಳ್ಬಿಟ್ಟು ಇವಾಗಲೂ ಫೋರಮ್ ಅಂತಲೇ ಬರುತ್ತೆ. ಅದು ಇವಾಗ ನೇಮ್ ಚೇಂಜ್ ಆಗಿದೆಯಲ್ಲ, ನೆಕ್ಸಸ್ ಮಾಲ್ ಅಂತ. ನಮ್ಮನೆಗೆ ಹತ್ರ ಆಗುತ್ತೆ, ಒಂದು 10 ಮಿನಿಟ್ಸ್ ಅಷ್ಟೇ ನಮ್ಮನೆಯಿಂದ ಕೋರಮಂಗಲ ಫೋರಮ್ ಮಾಲ್ಗೆ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ, ರೆಡಿ ಆಗಬೇಕು. ಸಿದ್ದು ಏನೋ ಸ್ವಲ್ಪ ಕೆಲಸ ಇದೆ ಅಂತ ಮಾಡ್ತಾ ಇದ್ದಾನೆ. ಸೊ ರೆಡಿಯಾಗಿ ಆಯಿತು. ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಒಂದು ಜೀನ್ಸ್ ಹಾಕಿದ್ದೀನಿ ಆ್ಯಂಡ್ ಒಂದು ಟಾಪ್. ತುಂಬ ಬಿಸಿಲಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಫುಲ್ ಸ್ಲೀವ್ಸ್ ಹಾಕಿದ್ದೀನಿ. ತುಂಬ ಟೈಮ್ ಆಗಿತ್ತು, ಈ ಡ್ರೆಸ್ ಹಾಕೇ ಇರಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಅಂದರೆ ಒಂದು 2 ಸತಿ ವೇರ್ ಮಾಡಿದ್ದೆ. ತುಂಬ ಹಳೇದು, ಐ ಥಿಂಕ್ 2016 ಅಥವಾ 17 ಪರ್ಚೇಸ್ ಮಾಡಿದ್ದೆ ಅನಿಸುತ್ತೆ. ಲೂಸಾಗೇ ಇದೆ.
ಸೊ ಚೆನ್ನಾಗಿದೆ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಹಿಂಗೂ ಹತ್ತಿರ ಇದೆ ಅಲ್ವಾ ಮನೆ ಹತ್ರ. ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂದರೆ ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಸೊ ನಾನು ರೆಡಿ ಆಯ್ತು. ಈಗ ಸಿದ್ದು ರೆಡಿ ಆಗಿದ್ದಾನೆ ಆಲ್ರೆಡಿ. ಆ್ಯಂಡ್ ಮನೆ ಹತ್ರನೇ ಇದೆ ಅಲ್ವಾ, ಸೊ ಅದಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೇರ್ನ ಟೈಮ್ ಮಾಡಬೇಕು ಮಾಲ್ಗೆ ಹೋಗೋವರೆಗೂ. ಸ್ವಲ್ಪ ಬಿಸಿಲೇನಂತ ಇಲ್ಲ, ಸ್ವಲ್ಪ ಮೋಡ ಇದೆ ಅಲ್ವಾ, ಸೊ ಹಾಗಾಗಿ ಮ್ಯಾನೇಜಬಲ್ ಆಗುತ್ತೆ. ಒಂದು 10 ಮಿನಿಟ್ಸ್ ಅಲ್ವಾ, ಸೊ ಬೇಗ ಹೋಗ್ಬೋದು. ಸೊ ನಾನೀಗ ರೆಡಿ ಆಗಿದ್ದೀನಿ. ಫುಲ್ ಕಾಣಿಸ್ತಾನೆ ಇಲ್ಲ. ಈ ಥರ ಒಂದು ಬ್ಲ್ಯಾಕ್ ಕಲರ್ ಜೀನ್ಸ್ ಹಾಕಿದ್ದೀನಿ ಆ್ಯಂಡ್ ಇದು ಟಾಪ್ ಚೆನ್ನಾಗಿದೆ. ಐ ಥಿಂಕ್ ನಾನಿದು MG ರೋಡಲ್ಲಿ ಎಲ್ಲೋ ಪರ್ಚೇಸ್ ಮಾಡಿರೋ ಅನ್ಸುತ್ತೆ. ನಾರ್ಮಲ್ ಸ್ಟ್ರೀಟಲ್ಲಿ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿರೋದು. ಇದು ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ. ಸೊ ಸಿದ್ದು ರೆಡಿಯಾಗಿ ಆಲ್ರೆಡಿ ಹೊರಗಡೆ ನಿಂತಿದ್ದಾರೆ. ಚಿನ್ನಿ ಸರಿ ಹೊರಡೋಣ, ಟೈಮ್ ಆಯ್ತಲ್ಲ. ಸೊ ಮನೆಯಿಂದ ನಾವು ಮಾಲ್ಗೆ ಬಂದ್ವಿ. ಲೈಟಾಗಿ ಏನಾದರೂ ತಿನ್ಕೊಂಡು ಆಮೇಲೆ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಬ್ವೆಗೆ ಹೋದ್ವಿ. ಸಬ್ವೆನಲ್ಲಿ ಒಂದೇ ಏನಾದರೂ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇನೋ ವೆಜ್ ಡಿಲೈಟ್ ಅಂತ ಆರ್ಡ್ರ್ ಮಾಡಿದ್ದ. ಸೊ ಜನ ಮಾತ್ರ ಸಿಕ್ಕಾಬಟ್ಟೆ ಇದ್ರು, ವೀಕೆಂಡ್ ಅಲ್ವಾ, ಹಾಗಾಗಿ ಫುಲ್ಲು ಜನನೇ ಕಾಣಿಸ್ತಾ ಇದ್ರು ಎಲ್ಲಿ ನೋಡಿದ್ರು. ಪಾರ್ಕಿಂಗಲ್ಲೂ ಫುಲ್ ಎಲ್ಲ ವೆಹಿಕಲ್ಲು ಫುಲ್ಲಾಗಿ ಹೋಗ್ಬಿಟ್ಟಿತ್ತು, ಖಾಲಿನೇ ಕಾಣಿಸ್ತಾ ಇರಲಿಲ್ಲ ಎಲ್ಲೂ ಜಾಗ, ಅಷ್ಟೊಂದು ಜನ ಇತ್ತು. ವೀಕೆಂಡ್ಸಲ್ಲಿ ಮಾತ್ರ ಯಾವುದು ಪ್ಲೇಸಸ್ಸಿಗೆ ಹೋಗಬಾರ್ದು ಅಂತ ಎಷ್ಟು ಸತಿ ಅನ್ಕೊತೀವಿ, ಬಟ್ ಆದರೂ ಮತ್ತು ವೀಕೆಂಡ್ಸಿಗೆ ಪ್ಲ್ಯಾನ್ ಮಾಡ್ತೀವಿ. ಸೊ ನಾವು ಒಂದು ವೆಜ್ ಡಿಲೈಟ್ನ ಆರ್ಡ್ರ್ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಆ್ಯಂಡ್ ನಾನು ತುಂಬ ದಿನ ಆದಮೇಲೆ ಬಂದಿದ್ನಲ್ಲ, ಈ ಥರ ಯಾವುದೋ ಪ್ರಮೋಷನ್ ಅಥವಾ ಹಾಗೆ ಇಟ್ಟಿದ್ರೆ ಗೊತ್ತಿಲ್ಲ. ಗ್ರೀನ್ ಪೆಪ್ಪರ್ ಸಾಸು ಮತ್ತು ಪೆಪ್ಪರ್ ಸಾಸ್ ಅಂತ ಹೇಳ್ಬಿಟ್ಟು 2 ಬಾಟಲ್ ಕೂಡ ಇಟ್ಟಿದ್ರು. ಚೆನ್ನಾಗಿದ್ಯಾ? ಸೊ ಅಲ್ಲಿಂದ ಮೂವಿಗೆ ಹೋಗೋ ಟೈಮ್ ಕರೆಕ್ಟಾಗಿ ಆಗಿತ್ತು. ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ ನಾವು ಥಿಯೇಟರ್ ಒಳಗಡೆ. ಆ್ಯಂಡ್ ಮೂವಿ ಕೂಡ ಓಕೆ, ನೋಡ್ಬೋದು, ಒನ್ ಟೈಮ್ ವಾಚಬಲ್ ಅಂತ ಅನಿಸ್ತು ಅಷ್ಟೇ. ಆ್ಯಂಡ್ ಇಂಟರ್ವಲಲ್ಲೂ ಅಷ್ಟೇ ಏನಾದರೂ ತೊಗೊಳೋಣ ಅಂತ ಬಂದರೆ ಯಾವುದ್ರದ್ದು ನೋಡಿದ್ರು ಪ್ರೈಸು ಜಾಸ್ತಿನೇ ಇದೆ. 400 ರೂಪೀಸ್ ಕೆಳಗಡೆ ಯಾವುದು ಪಾಪ್ಕಾರ್ನೇ ಇರಲಿಲ್ಲ. ನಾನು ಒಂದು ಸ್ವಲ್ಪ ಎಲ್ಲ ಚೆಕ್ ಮಾಡಿದೆ, ಮತ್ತು ಯಾವುದಾದ್ರೂ ಒಂದು ಮೀಡಿಯಮ್ದು ಏನಾದರೂ ಒಂದು ತೊಗೊಳೋಣ ಅಂತ ಹೇಳಿಬಿಟ್ಟು ಒಂದು ಪೆಪ್ಸಿ ಮತ್ತು ಒಂದು ಪಾಪ್ಕಾರ್ನ್ ತೊಗೊಂಡೆ ಅಷ್ಟೇ. ಅಯ್ಯೋ, ಇದು ಮೂವಿಗೆ ಮಾಲಿಗೆ ಬಂದರೆ ಪ್ರಾಬ್ಲಮ್ ಏನು ಅಂದರೆ ಟಿಕೆಟ್ ಎಷ್ಟು ಕೊಡ್ತೀವೋ ಅದ್ರ ಡಬ್ಬಲಷ್ಟು ಇಂಟರ್ವಲ್ ಸ್ನ್ಯಾಕ್ಸಿಗೆ ಅಮೌಂಟ್ ಹೋಗ್ಬಿಡುತ್ತೆ. ಅದು ಮಾತ್ರ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಒಂದೊಂದ್ಸತಿ ನಾರ್ಮಲ್ ಥಿಯೇಟರಿಗೆ ಹೋದ್ರೇ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ. ಸೊ ಮತ್ತಿನ್ನೇನು ಏನಾದರೂ ತೊಗೊಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಷ್ಟೇ. ನಾನು ಎಲ್ಲ ಮಿಕ್ಸ್ ಕೊಡಿ ಅಂತ ಹೇಳಿಬಿಟ್ಟು ಮಿಕ್ಸ್ ಪಾಪ್ಕಾರ್ನ್ ತೊಗೊಂಡೆ. ಅದರಲ್ಲಿ ಸ್ವೀಟು ಕೂಡ ಆ್ಯಡ್ ಮಾಡಿಬಿಟ್ಟಿದ್ದ. ಸ್ವೀಟ್ ಅಷ್ಟು ಇಷ್ಟ ಆಗಿಲ್ಲ, ಎಷ್ಟು ಬೇಕೋ ಅಷ್ಟು ತಿಂದ್ವಿ ಆ್ಯಂಡ್ ಮೂವಿ ಕೂಡ ಮುಗಿಸಿದ್ವಿ. ಹೊರಗಡೆ ಬರೋಕ್ಕೂ ನೋಡಿದ್ರೆ ಅಲ್ಲಿ ಹ್ಯಾರಿ ಪಾಟರು ವರ್ಸಸ್ ಮಿನಿಸೋ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಟೋರ್ ಹಾಕಿದ್ರು. ಸೊ ನಾನು ಮೇಲಿಂದ ನೋಡಿದೆ ಅಷ್ಟೇ. ಯಾಕೋ ತುಂಬ ಜನ ಕೂಡ ಇದ್ದರು, ನಾನೇನು ಅದರೊಳಗಡೆ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ವೆಬ್ಸೈಟ್ಗೆ ಹೋದೆ, ಏನಾದರೂ ನೋಡೋಣ ತೊಗೊಳೋಣ ಏನಾದರೂ ಇಷ್ಟ ಆದರೆ ಅಂತ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದೆ. ಬಟ್ ಅಲ್ಲಿ ಯಾವುದು ಅಂತ ಏನು ವೆಸ್ಟರ್ನ್ ಕಲೆಕ್ಷನ್ಸ್ ಯಾವುದು ಅಷ್ಟು ಚೆನ್ನಾಗಂತ ಅನಿಸಿಲ್ಲ. ಎಲ್ಲ ನಾರ್ಮಲ್ ಟೀ ಶರ್ಟ್ಸು, ಅದೇ ರೀತಿಯೇ ಶಾರ್ಟ್ ಡ್ರೆಸ್ಸಸ್ಸು ಇತ್ತು ಅಷ್ಟೇ. ನನಗೇನು ಯಾವುದು ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಅಲ್ಲಿಂದ ವೆಸ್ಟರ್ನ್ ಬೇಡ, ಅಟ್ಲೀಸ್ಟ್ ಎತ್ನಿಕ್ ಸಾರಿ ಯಾವ್ದಾದ್ರು ಟಾಪ್ ಯಾವುದಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕೂಡ ಬಂದೆ. ಆ್ಯಂಡ್ ಅಲ್ಲೂ ಅಷ್ಟೇ ಯಾವುದು ಇಷ್ಟ ಆಗಿಲ್ಲ. ಈ ಸಿಂಪಲ್ ಟಾಪ್ ಎಲ್ಲ ನೋಡಿದ್ರೆ ಒಂದು ಶರ್ಟ್ ಥರ ಇರೋದೆಲ್ಲ 1000 ರೂಪೀಸ್ ಇತ್ತು, ಅದು ಯಾವುದು ಇಷ್ಟ ಆಗಿಲ್ಲ. ಬಟ್ ನನಗೆ ಇದೊಂದು ಬ್ಲ್ಯಾಕ್ ಇಷ್ಟ ಆಯಿತು ಅಷ್ಟೇ. ಒಂದು ಸ್ಕರ್ಟ್ ಥರ ಆ್ಯಂಡ್ ಥರ ಕೋಟ್ ಥರ ಒಂದು ಚೆನ್ನಾಗಿ ಡ್ರೆಸ್ ಇತ್ತು. ಬಟ್ 2000 ರೂಪೀಸ್ ಇತ್ತು ಬಿಲ್ಲು. ಬಟ್ ಇದು ನೋಡಿದೆ, ಬಟ್ ನನಗೆ ಇಷ್ಟ ಆಯಿತು, ಆದರೆ ಸಿದ್ದು ಚೆನ್ನಾಗಿಲ್ಲ ಅಂತ ಅಂದರು. ಅದನ್ನ ಬಿಟ್ಬಿಟ್ಟು ಅಲ್ಲಿಂದ ದೇಸಿ ಪಾಪ್ ಸಾಪ್ ಅಂತ ಇತ್ತು, ಅಲ್ಲಿಗೆ ನೆಕ್ಸ್ಟ್ ಹೋದೆ. ಅಲ್ಲೂ ಅಷ್ಟೇ ಬರೀ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು, ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ನನಗೆ ಯಾವುದು ತುಂಬ ಇಯರಿಂಗ್ಸ್ ಆಲ್ರೆಡಿ ಇತ್ತು ಅನಿಸ್ತು, ಯಾವುದು ಅಂತ ಹೆವಿ ತೊಗೊಳ್ಲೇಬೇಕು ಅಂತ ಯಾವುದು ಅನಿಸೇ ಇಲ್ಲ. ಸುಮ್ಮನೆ ನಾನು ಯಾವುದು ಶಾಪೇ ಬಿಟ್ಟಿಲ್ಲ ಅನಿಸುತ್ತೆ, ಎಲ್ಲ ಶಾಪೂ ಒಂದು ರೌಂಡ್ ಫುಲ್ ಸುತ್ಕೊಂಡು ಬಂದೆ. ಏನೇನು ನೋಡೋಕ್ಕಾಗುತ್ತೋ ಆಪ್ಷನ್ಸು, ತುಂಬ ದಿನ ಬೇರೆ ಆಗಿತ್ತಲ್ಲ, ಏನಾದರೂ ಡಿಫ್ರೆಂಟಾಗಿ ಅನಿಸುತ್ತಾ ಅಂತ ಹೇಳಿಬಿಟ್ಟು ಎಲ್ಲದನ್ನು ನೋಡ್ತಾ ಇದ್ದೆ. ಆ್ಯಂಡ್ ಕಲೆಕ್ಷನ್ಸ್ ಅಷ್ಟೇ, ಇವೆಲ್ಲ ಸಿಲ್ವರಲ್ಲಿ ಕಲೆಕ್ಷನ್ಸ್ ಇತ್ತು ಜೀವಾದಲ್ಲಿ. ನನಗೆ ಚೆನ್ನಾಗಿ ರೋಸ್ ಗೋಲ್ಡ್ ಎಲ್ಲ ಪ್ಲೇಟೆಡ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಹಂಗೆ ಅದನ್ನು ಯಾವುದನ್ನು ತೊಗೊಬೇಕಂತ ಅನ್ನೆಸಸರಿ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಏನು ಶಾಪಿಂಗ್ ಮಾಡೋಕ್ಕೆ ಹೋಗೇ ಇಲ್ಲ ನಾನಲ್ಲಿ. ಅಲ್ಲಿಂದ ಮತ್ತು ಇನ್ನೇನು ಸ್ಲಿಪ್ಪರ್ ಏನಾದರೂ ನೋಡೋಣ ಅಂತ ಬಂದೆ. ಬಟ್ ಅಲ್ಲೂ ಅಷ್ಟೇ ಆಲ್ಮೋಸ್ಟ್ ಸ್ಲಿಪ್ಪರು ಇಲ್ಲಿ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ. 1500 2000 ರೂಪೀಸ್ ಪ್ರೈಸಸ್ ಇದ್ರೂ
ಕಂಪೇರ್ ಮಾಡಿದ್ರೆ ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನನಗೆ ಇಲ್ಲಿ ಬಟ್ಟೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಐ ಥಿಂಕ್ ಒಂದು 3-4 ವರ್ಷದ ಹಿಂದೆ ತೊಗೊಂಡಿರೋ ಸ್ಲಿಪ್ಪರ್ ಕೂಡ ಇನ್ನೂ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರ್ತಾಯಿತ್ತು. ಆ್ಯಂಡ್ ಇದೊಂದು ಸ್ಲಿಪ್ಪರ್ ನನಗೆ ಇಷ್ಟ ಆಯಿತು. ತುಂಬ ಹೈ ಹೀಲ್ಸ್ ಇತ್ತು, ಟ್ರಾನ್ಸ್ಪರೆಂಟ್ ಒನ್ನು. ತೊಗೊಳೋಣ ಅಂತ ನೋಡಿದೆ, ಬಟ್ ಸಿದ್ದು ಆಲ್ರೆಡಿ ಈ ಥರದ್ದು ಒಂದು ನಿನ್ನ ಹತ್ರ ಇದೆ ಅಲ್ಲ, ಮತ್ತು ಅದೇ ಥರದ್ದು ಯಾಕೆ ಪರ್ಚೇಸ್ ಮಾಡ್ತಾ ಇದೀಯಾ ಅಂತ ಅಂದ. ಅದನ್ನು ಅಲ್ಲೇ ಬಿಟ್ಬಿಟ್ಟೆ. ಸುಮ್ಮನೆ ಹಾಗೆ ಏನೇನು ಆಪ್ಷನ್ಸ್ ಇತ್ತೋ ಎಲ್ಲದನ್ನು ಚೆಕ್ ಮಾಡ್ತಾ ಇದ್ದೆ. ಸ್ವಲ್ಪ ಅಲ್ಲಿ ಮೇಕಪ್ದು ಸ್ಟೋರ್ ಕೂಡ ಇರುತ್ತಲ್ಲ, ಅಲ್ಲೂ ಒಂದು ಸ್ವಲ್ಪ ಫೌಂಡೇಶನ್ಸು, ಲಿಪ್ಸ್ಟಿಕ್ಕು ಎಲ್ಲ ಅಲ್ಲೂ ಚೆಕ್ ಮಾಡಿದೆ. ಆ್ಯಂಡ್ ಅಲ್ಲೂ ಯಾವುದೂ ನನಗೇನು ಪರ್ಚೇಸ್ ಮಾಡಬೇಕು ಅಂತ ಅನಿಸಿಲ್ಲ. ಎಲ್ಲ ಇತ್ತಲ್ಲ ಯಾಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನಾನು ಮಿನಿಸೋಗೆ ಬಂದೆ. ಅಟ್ಲೀಸ್ಟ್ ಬೇರೆ ಎಲ್ಲೋ ಏನೂ ಪರ್ಚೇಸ್ ಮಾಡಿಲ್ಲ, ಮಿನಿಸೋದಲ್ಲಾದರೂ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇಲ್ಲೂ ಅಷ್ಟು ಕ್ಯೂಟಾಗಿ ಎಲ್ಲ ಐಟಮ್ಸ್ಗಳು ಚೆನ್ನಾಗಿರುತ್ತೆ. ನನಗೆ ಯಾವಾಗಲೂ ಇಲ್ಲಿ ಬಂದಾಗ ಏನಾದರೂ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇವತ್ತು ಒಂದು ಚಿಕ್ಕದೊಂದು ಹ್ಯಾಂಡ್ ಬ್ಯಾಗ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಯಾವುದಾದ್ರೂ ಹ್ಯಾಂಡ್ ಬ್ಯಾಗ್ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿಬಿಟ್ಟು ಎಲ್ಲದನ್ನು ನೋಡ್ತಾ ಇದ್ದೆ. ಆ್ಯಂಡ್ ಒಂದು ಸೈಡ್ ತುಂಬ ಜನ ಕೂಡ ಇದ್ದರು, ಆ್ಯಂಡ್ ಒಂದು ಸೈಡ್ ಸ್ವಲ್ಪ ಓಕೆ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಒಂದ್ಸತಿ ಏನೇನಿದೆ ಅಂತ ಚೆಕ್ ಮಾಡ್ತಾ ಇದ್ದೆ. ಶೀಟ್ ಮಾಸ್ಕ್ಗಳು ಅಷ್ಟೇ, ಅದು ಕೂಡ ಚೆನ್ನಾಗಿತ್ತು. ಕೂಲಿಂಗ್ ಫೇಶಿಯಲ್ ಮಾಸ್ಕ್ಗಳು, ವಿಟಮಿನ್ ಸಿ ಮಾಸ್ಕ್ಗಳು, ತುಂಬ ಮಾಸ್ಕ್ಗಳೆಲ್ಲ ಇತ್ತು. ಆ್ಯಂಡ್ ಪರ್ಫ್ಯೂಮ್ಗಳೆಲ್ಲ ಇತ್ತು. ಸೊ ನಾನು ಮಾಸ್ಕ್ ಎಲ್ಲ ಸ್ವಲ್ಪ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಪರ್ಚೇಸ್ ಮಾಡಿದೆ. ಎಲ್ಲ ಆಲ್ಮೋಸ್ಟ್ ಅಲ್ಲೊಂದು 10 to 15 ಮಿನಿಟ್ಸ್ ಸ್ಪೆಂಡ್ ಮಾಡಿಬಿಟ್ಟು ಏನೇನು ಸಿಕ್ಕುತ್ತೋ ಎಲ್ಲದನ್ನು ಒಂದು ರೌಂಡು ಕಡಿಮೆಲೆ ಎಷ್ಟಾಗುತ್ತೋ ಅಷ್ಟು ಶಾಪಿಂಗ್ ಮಾಡಿಕೊಂಡು, ಸೊ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಟಯರ್ಡ್ ಆಗ್ತಾ ಇದೆ, ಫುಲ್ ಸುಸ್ತಾಗೋಯ್ತು. ತುಂಬ ದಿನ ಆದಮೇಲೆ ಫುಲ್ ಒಂಥರ ಎಲ್ಲ ಶಾಪ್ ಬಿಡದೆ ಸುತ್ತಿದ್ದೀನಿ. ಟೈಮ್ ಇವಾಗ 9:30. ಮಧ್ಯಾಹ್ನ ಹೋಗಿರೋದು ನಾವು ಐ ಥಿಂಕ್ 2:30ಗೆ ಹೋಗಿರೋದು ಅನ್ಸುತ್ತೆ. 2:15 ಹೋಗಿದ್ದೀವಿ. ಈಗ ರಾತ್ರಿ 9:30ಗೆ ಮನೆಗೆ ಬಂದಿದ್ದೀವಿ. ಇನ್ನು ಅಡುಗೆ ಆಗಬೇಕು, ಸ್ವಲ್ಪ ರೈಸ್ ಮಾಡಬೇಕು, ಸಾಂಬಾರಿದೆ. ಚೆನ್ನಾಗಿತ್ತು, ಮೂವಿ ಚೆನ್ನಾಗಿತ್ತು. ಓಕೆ, ತುಂಬ ಹೆವಿ ಚೆನ್ನಾಗಿತ್ತು ಅಂತೂ ನಾನೇನು ಹೇಳಕ್ಕೆ ಹೋಗಲ್ಲ. ಓಕೆ, ಒಂದ್ಸತಿ ನೋಡ್ಬೋದು. ಆ್ಯಂಡ್ ಮೇ ಬಿ OTT ಬೇಗ ಬರುತ್ತೆ. ನೆಟ್ಫ್ಲಿಕ್ಸ್ ಅವ್ರು ತಗೊಂಡಿದ್ದಾರೆ, ಸೊ ಬೇಗ ಬರ್ಬೋದು. ಮೂವಿ ಚೆನ್ನಾಗಿದೆ. ನನಗೆ ಸಿದ್ದುಗೆ ಏನಾದರೂ ರಿವ್ಯೂ ಕೇಳಿದ್ರೆ ನಾನು ಆಗಲೇ ಅವನನ್ನು ಕೇಳಿದೆ ರಿವ್ಯೂ ಹೇಗಿತ್ತು ಮೂವಿ ನಿಮಗೆ ಅಂತ. ಸೊ ಏನೋ ಬರೀ ಹೊಡಿ ಬಡಿ ಕಡಿ ಅಂತಾನೆ ಇದೆಯಲ್ಲ ಅಂತ ಅಂದ. ಫಸ್ಟ್ ಕೇಸು ಆ್ಯಂಡ್ ಸೆಕೆಂಡ್ ಕೇಸು ತುಂಬ ಚೆನ್ನಾಗಿತ್ತು. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಓಕೆ, ಸ್ವಲ್ಪ ಚೆನ್ನಾಗಿದೆ. ಒಂಥರ ಸೀರಿಯಲ್ ಕಿಲ್ಲರ್ ಥರನೇ ಇದೆ ಒಂದು ಸ್ವಲ್ಪ. ಬಟ್ ನಾನೇ ಆ್ಯಕ್ಟಿಂಗ್ ಮಾತ್ರ ತುಂಬ ಸಖತ್ತಾಗಿತ್ತು, ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿದೆ. ಆ್ಯಂಡ್ ಕೇಸ್ 4 ಕೂಡ ಬರುತ್ತೆ. ತಮಿಳ್ ಆ್ಯಕ್ಟರ್ ಕಾರ್ತಿ ಇದ್ದಾನಲ್ಲ, ಸೊ ಅವನು ಕೇಸ್ 4 ಅವನು ಮಾಡ್ತಾ ಇದ್ದಾನೆ. ಅದು ಮೇ ಬಿ ಯಾವಾಗ ಗೊತ್ತಿಲ್ಲ. ಚೆನ್ನಾಗಿತ್ತು. ಆ್ಯಂಡ್ ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದೆ, ಜಾಸ್ತಿ ಏನು ತೊಗೊಂಡಿಲ್ಲ. ಮಿನಿಸೋದಲ್ಲಿ ಪರ್ಚೇಸ್ ಮಾಡಿದೆ. ಇದೊಂದು ಬ್ಯಾಗ್ ನನಗೆ ಇಷ್ಟ ಆಯಿತು. ಸ್ವಲ್ಪ ಜೀನ್ಸಿಗೆಲ್ಲ ಚೆನ್ನಾಗಿದೆ ಅಂತ ಅನಿಸ್ತು, ಹಾಕೊಂಡು ಹೋದಾಗ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ತೊಗೊಂಡೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಮಿನಿಸೋದಲ್ಲಿ ಯಾವಾಗಲೂ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬ್ಯಾಗಿಗೆ 850 rupees. ಇದು 850 rupees ಕೊಡ್ಬೋದು ಅಂತ ಅನಿಸ್ತು. ಚೆನ್ನಾಗಿದೆ ಆ್ಯಂಡ್ ಸಾಫ್ಟ್ ಆಗಿದೆ ಮೆಟೀರಿಯಲ್ ಕೂಡ. ಸೊ ಇದೊಂದು ಬ್ಯಾಗ್ ಒಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ಬ್ಯೂಟಿ ಬ್ಲೆಂಡರ್ 2 ತೊಗೊಂಡೆ. ಸ್ವಲ್ಪ ಮದುವೆ ಮನೇಲೆಲ್ಲ ಮಿಸ್ ಆಗೋಗ್ಬಿಟ್ಟಿದ್ದಾವೆ, ಎಲ್ಲೆಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಅದಕ್ಕೆ 2 ಬ್ಯೂಟಿ ಬ್ಲೆಂಡರ್ ಕೂಡ ಪರ್ಚೇಸ್ ಮಾಡಿದೆ. ನೋಸ್ ಸ್ಟ್ರಿಪ್ ಇದು ಎಷ್ಟು, ಇದು 170 rupees ಇತ್ತು. ಸೊ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲ ರಿಮೂವ್ ಮಾಡುತ್ತಂತೆ. ಸೊ ಅದಕ್ಕೆ ನೋಸ್ ಸ್ಟ್ರಿಪ್ಪು ಪರ್ಚೇಸ್ ಮಾಡಿದೆ. ಅಪ್ಪ ಇಷ್ಟು ರಾತ್ರಿ ಆದರೂ 9:30, ಬಟ್ ಇನ್ನೂ ಶೆಕೆ ಆಗ್ತಾ ಇದೆ ಇವಾಗ. ಫ್ಯಾನ್ ಆನ್ ಮಾಡೇ ಇಲ್ಲ ನಾನು. ಇದು ಸೆಂಟೆಡ್ ಕ್ಯಾಂಡಲ್ಸ್ 4 ಕ್ಯಾಂಡಲ್ಸ್ ಬಂದಿದೆ. ಸೊ ಈ ಥರ ಇದೆ, 4 ಬಂದಿದೆ, ಈ ಕಡೆ 2. ಇದು 350 rupees ಇತ್ತು. ಸೊ ಚೆನ್ನಾಗಿದೆ. ಲಾಸ್ಟ್ ಟೈಮು ನಾನು ಮಿನಿಸೋದಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ನಾನು ಲಾಸ್ಟ್ ಟೈಮ್ ಒಂದು ಕ್ಯಾಂಡಲ್ ಲೈಟ್ ವ್ಲಾಗ್ ಹಾಕಿದ್ನಲ್ಲ, ಅದರಲ್ಲೂ ಯೂಸ್ ಮಾಡಿದ್ದೆ. ಒಂದು ಸ್ವಲ್ಪ ಇತ್ತು, ಹಾಗಾಗಿ ಮತ್ತೆ ಒಂದು 4 ಕ್ಯಾಂಡಲ್ ಇವಾಗ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಶೀಟ್ ಮಾಸ್ಕ್ 2 ತೊಗೊಂಡೆ. ಕೂಲಿಂಗ್ ಶೀಟ್ ಮಾಸ್ಕ್ ಒಂದು, ಹೈಡ್ರಾಲಿಕ್ ಆ್ಯಸಿಡ್ ಒಂದು ಶೀಟ್ ಮಾಸ್ಕ್, 2 ಶೀಟ್ ಮಾಸ್ಕ್ನ ಪರ್ಚೇಸ್ ಮಾಡಿದ್ದೀನಿ. ಶೀಟ್ ಮಾಸ್ಕ್ ನಾನು ಫಸ್ಟ್ ಟೈಮ್ ಮಿನಿಸೋದಲ್ಲಿ ತೊಗೊಂಡಿರೋದು, ಯಾವಾಗಲೂ ನೈಕಾದಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೆ.
ಸೊ ನೋಡೋಣ, ತುಂಬ ಜನ ಎಲ್ಲ ನೋಡ್ತಾ ಇದ್ರು, ತಗೊಂತಾ ಇದ್ರು. ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು 2 ಶೀಟ್ ಮಾಸ್ಕ್ ತಗೊಂಡ್ ಬಂದಿದ್ದೀನಿ. ಅಷ್ಟೇ ಪರ್ಚೇಸ್ ಮಾಡಿದೆ. ಮತ್ತೆ ನಂಗೆ ಏನು ಇಷ್ಟ ಆಗಿಲ್ಲ, ತಗೊಬೇಕು ಅಂತ ಅನಿಸಿಲ್ಲ. ಎಲ್ಲ ಸೇರಿ 1700 ರುಪೀಸ್ ಆಯಿತು ಬಿಲ್ಲು. ಸೊ 1700 ರುಪೀಸಿಗೆ ಒಂದು 4-5 ಐಟಮ್ ತಗೊಂಡು ಬಂದೆ ಅಷ್ಟೇ. ಇವನೇನಾದರೂ ಮತ್ತೆ ಡ್ರೆಸ್ ಏನಾದರೂ ಪರ್ಚೇಸ್ ಮಾಡು ಆ್ಯನಿವರ್ಸರಿ ಬರ್ತಾ ಇದೆಯಲ್ಲ ಅಂತ ಹೇಳ್ದ. ನಂಗೆ ಯಾಕೋ ಯಾವುದು ನನಗಿಷ್ಟ ಆಗಿಲ್ಲ. ನಾನು ತೋರಿಸಿದ ಯಾವುದು ಅವ್ನು ಚೆನ್ನಾಗಿಲ್ಲ, ಎಲ್ಲ ಹಳೇದಿದ್ದಂಗಿದೆ ಅಂತಾನೆ ಅಂದ್ರೆ ನಾನು ಎಲ್ಲಿಂದ ಪರ್ಚೇಸ್ ಮಾಡೋಣ. ಅದಕ್ಕೆ ಏನು ಬೇಡ, ನೆಕ್ಸ್ಟ್ ಮತ್ತೆ ಯಾವಾಗಾದ್ರೂ ನೋಡೋಣ. ಮತ್ತೆ ಹೆಂಗೂ ತುಂಬ ಡ್ರೆಸ್ಸಸ್ ಇದೆ, ನಾನಿನ್ನೂ ಬೇರೆ ಮಾಡಿಲ್ಲ, ಹಾಗೇ ಇದ್ದಾವೆ, ಟ್ಯಾಗು ರಿಮೂವ್ ಮಾಡದೇ ಇದ್ದಾವೆ. ಯಾಕೆ ಸುಮ್ಮನೆ ತೊಗೊಂಡು ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಏನೂ ಪರ್ಚೇಸ್ ಮಾಡಿಲ್ಲ, ಹಾಗೆ ಬಂದೆ. ಸೊ ಫುಲ್ ಡೇ ಈ ಥರ ಆಗೋಯ್ತು ಇವತ್ತು. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದು ಕಮೆಂಟೇ ಬರ್ತಾ ಇಲ್ಲ ಈ ನಡುವೆ, ತುಂಬ ಟೈಮ್ ಆಗೋಯ್ತು. ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಕಮೆಂಟ್ಸ್ ಬರ್ತಾ ಇತ್ತು, ಈಗ ಯಾವುದು ಯೂಟ್ಯೂಬಲ್ಲಿ ಕಮೆಂಟ್ಸ್ ಬರ್ತಾ ಇಲ್ಲ. ಎಲ್ಲರೂ ನನಗೆ ರಿಪ್ಲೈ ಮಾಡ್ತಾ ಇರೋದು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೇ. ಸೊ ಯೂಟ್ಯೂಬಲ್ಲೂ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಶೇರ್ ಕೂಡ ಮಾಡಿ ನನಗೆ. ಸೊ ನೆಕ್ಸ್ಟ್ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನನಗೂ ಏನೂ ಗೊತ್ತಿಲ್ಲ ಇನ್ನು ಯಾವ ಥರ ವಿಡಿಯೋ ಮಾಡಬೇಕು ಅಂತ. ನಾನು ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಸೊ ಅದಕ್ಕೆ ನಿಮ್ದೇನಾದ್ರು ಸಜೆಷನ್ಸ್ ಕೂಡ ಇದ್ರು ನನಗೆ ಹೇಳಿ. ನಾನೇನಾದರೂ ಚೇಂಜ್ ಮಾಡ್ಕೊಬೇಕು ಅಥವಾ ಏನಾದರೂ ಕಲಿಬೇಕು ಅಂತ ಇದ್ರೆ ಅದನ್ನು ಎಲ್ಲ ಕಲಿಯೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.